ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಹೊಸಕೋಟೆ ಪಕ್ಕ ಕಂಬಳಿಪುರದ ಹತ್ರ ಇರೋ ಶಕ್ತಿ ದೇವತೆ ಕಾಟೇರಮ್ಮ ದೇವತೆ ನೋಡ್ಕೊಂಬರೋಣ. ಅಲ್ಲೋಗಿ ಅಲ್ಲಿನ ಮಹಿಮೆನ ತಿಳ್ಕೊಂಡು ಬರೋಣ. ಮೊದಲೇ ಫಸ್ಟ್ ಹೋಗ್ತಾನೆ ಗಣಪತಿ ಸಿಗುತ್ತೆ. ಗಣಪತಿ ಜ್ಯೇಷ್ಠ ಗಣಪತಿ ಅಂತ ತುಂಬ ಚೆನ್ನಾಗಿದೆ. ಅದು ತುಂಬ ಪವರ್ಫುಲ್ ದೇವರು ಕೇಳಿದ್ದನ್ನು ಕೊಡೋವಂಥ ಗಣಪ. ಮತ್ತು ಹಾಗೆ ಮುಂದಕ್ಕೆ ಹೋದರೆ ಗಣೇಶನ ಪೂಜೆ ಮುಗಿಸ್ಕೊಂಡು ಹಾಗೆ ನಾವು ತುಂಬಾ ಗರಿಕೆ ಮತ್ತು ಏನೋ ಎಕ್ಕದ ಹೂವು ಎಲ್ಲ ಸೇರಿಸಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾದಮೇಲೆ ಮತ್ತು ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ತುಂಬ ಶಕ್ತಿ ಇದೆ. ತುಂಬ ಕಡೆಯವರೆಲ್ಲ ಬರ್ತಾರೆ. ಅದು ಕೇಳಿದ್ದನ್ನು ಕೊಡುವ ತಾಯಿ ಮಹಾಕಾಳಿ. ತುಂಬ ಕಡೆಯವರೆಲ್ಲ ಬರ್ತಾರೆ. ತುಂಬ ಶಕ್ತಿ ಇದೆ. ಮತ್ತು ಅವರು ಯಾರಿಗೆ ಏನೇ ಕಷ್ಟ ಇದ್ದರೂ ಅದು ಬೀಗದ ಮುಖಾಂತರ ಶತ್ರು ಕಾಟ, ಅವರು ಏನೇ ಸಮಸ್ಯೆ ಇದ್ರೂ ಇದಾಗಬೇಕು ಅಂತ ಬೀಗದ ಹರಕೆ ಹೊರ್ತಾರೆ. ಮತ್ತು ತೆಂಗಿನಕಾಯಿ ಹರಕೆ ಹೊರ್ತಾರೆ. ತೆಂಗಿನಕಾಯಿ ಹರಕೆ ಅಂತಂದರೆ ತೆಂಗಿನಕಾಯಿ ಕೆಂಪು ಬಟ್ಟೆಯಿಂದ ತೆಂಗಿನಕಾಯಿ ಕಟ್ಟಿ ಅದನ್ನು ಆಲದ ಮರಕ್ಕೆ ಕಟ್ತಾರೆ. ಇಲ್ಲಿ ಬೀಗಗಳು ಕಟ್ಟಿದ್ದಾರೆ ನೋಡಿರಿ, ಎಷ್ಟು ಬೀಗ ಕಟ್ಟಿದ್ದಾರೆ ಅಂದರೆ ಎಷ್ಟು ಜನರ ಎಷ್ಟು ಹರಕೆ ಎಷ್ಟಿದೆ ಅಂತ. ಎಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿಂದ ಯಾರ್ಯಾರ ಸಮಸ್ಯೆ, ಎಲ್ಲರು ಯಾರನ್ನು ಕೇಳಿದ್ರು ನನ್ನ ಸಮಸ್ಯೆ ಕ್ಲಿಯರ್ ಆಯಿತು. ಪ್ರತಿ ತಿಂಗಳು ನಾವು 9 ವಾರ ಬರಬೇಕು ಮಿನಿಮಮ್ಮು. ನಾನು ಪ್ರತಿ ವಾರ ಬರ್ತೀನಿ. ನನಗಷ್ಟು ಖುಷಿ ಆಗ್ತಾಯಿದೆ. ಇಲ್ಲಿ ಬಂದೋದ್ಮೇಲೆ ನಾನು ಎಲ್ಲ ಕಡೆ ಹೋಗಿದ್ದೀನಿ. ಎಲ್ಲೋದ್ರೂ ಕ್ಲಿಯರ್ ಆಗದೆ ಇರೋ ಸಮಸ್ಯೆ ಇಲ್ಲಿ ಕ್ಲಿಯರ್ ಆಗಿದೆ. ಅದಕ್ಕೆ ನಾವು ಖಂಡಿತ ಬರ್ತೀವಿ. ಬಂದು ನಾವು ಸಾಧ್ಯವಾದರೆ ನಾವು ಜೀವ ಇರೋವರೆಗೂ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ. ನಾವು ಅಮಾವಾಸ್ಯೆ ದಿನ ಹೋಗಿದ್ದಿದ್ದು. ಶುಕ್ರವಾರ ಬಿದ್ದಿತ್ತು ಅಮಾವಾಸ್ಯೆ. ತುಂಬ ಪವರ್ಫುಲ್ಲು ಅಮಾವಾಸ್ಯೆ ಅದು. ಅದಕ್ಕೆ ಅಮಾವಾಸ್ಯೆ ದಿನ ಹೋಗಿದ್ದಿದ್ದು. ತುಂಬ ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂದರೆ ಸುಮಾರು. ನಾವು ಪಕ್ಕದಲ್ಲೇ ಇದ್ದರೂ ನಾವು ತುಂಬ ದಿನ ಹೋಗಿರಲಿಲ್ಲ. ಖಂಡಿತ ನಾನು ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋದರೆ ಖಂಡಿತ ನನಗೂ ನನ್ನ ಇದನ್ನು ಕೋರ್ಕೊಂಬಂದಿದ್ದೀನಿ. ಖಂಡಿತ ಅದು ನೆರವೇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರೂ ಸುಮ್ಮನೆ ಬರಲ್ಲಲ್ವ. ಎಲ್ಲರೂ ಅವರ ಅನುಭವನ ಹಂಚ್ಕೊಳ್ತಿದ್ದಾರೆ. ಯಾರನ್ನ ಕೇಳಿದ್ರು ಅವ್ರ ಅನುಭವ ಇಲ್ಲ, ನನಗೆ ತುಂಬ ಚೆನ್ನಾಗಾಗಿದೆ. ಅಲ್ಲಿನ ಇದನ್ನು ತೊಗೊಂಬಂದ್ರೆ ನಿಂಬೆಹಣ್ಣು, ಅಲ್ಲಿ ನಿಂಬೆಹಣ್ಣು ತೊಗೊಂಬಂದು ಕಟ್ಟಿ ದೇವತೆ ಹತ್ರ ಇಟ್ಟಿದ್ದು ನಿಂಬೆಹಣ್ಣನ್ನು ತೊಗೊಂಬಂದು ಅಂಗಡಿಗಳಿಗೆ ವ್ಯಾಪಾರ ಆಗದೆ ಇದ್ದರೆ, ಮತ್ತು ಮನೇಲಿ ಏನಾದರೂ ಕಿರಿಕಿರಿ ಇದ್ದರೆ, ದೃಷ್ಟಿ ದೋಷ ಇದ್ದರೆ ಮಾಟ ಮಂತ್ರ ಮಾಡಿಸಿದ್ರೆ ಎಲ್ಲ ಹೋಗುತ್ತಂತೆ. ಹಂಗಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನಮ್ಮ ಒಂದು ಇದಕ್ಕೆ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದು ನಾವೇನು ಕೇಳ್ಕೊತೀವೋ, ನಮ್ಮ ಮನಸ್ಸಿಂದ ಏನು ಕೇಳ್ಕೊತೀವೋ ಖಂಡಿತ ಆ ದೇವಿ ನೆರವೇರಿಸ್ತಾ ಇದ್ದಾಳೆ. ಖಂಡಿತ ನೀವು ಅಕ್ಕಪಕ್ಕ ಇರೋರು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋರು ಖಂಡಿತ ಹೋಗಿ ಬನ್ನಿ ಫ್ರೆಂಡ್ಸ್. ಹೋಗಿ ಬಂದರೆ ನಿಮಗೂ ನಿಮ್ದು ಏನೇ ಸಮಸ್ಯೆ ಇದ್ದರೂ ಎಲ್ಲೆಲ್ಲೋ ಹೋಗಿ ಬರ್ತೀರಲ್ಲ, ಪಕ್ಕದಲ್ಲಿರೋದನ್ನು ಖಂಡಿತ ಯೂಸ್ ಮಾಡಿಕೊಂಡು ನಿಮ್ಮ ಏನೇ ಸಮಸ್ಯೆ ಇದ್ರೂ ಸಾಲ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜನ ಇದ್ದಾರೆ. ಆದರೂ ನಾವು ಬೇಗ ಹೋದ್ರೂ ತುಂಬ ಜನ, ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಬಸ್ ಮೊದಲು ಬರೀ ಆಟೋಸ್ ಇತ್ತು. ಈಗ ಆಟೋ 50 ರೂಪೀಸ್ ಹೋಗ್ತಾ 50, ಬರ್ತಾ 50 ಇತ್ತು ತೊಗೊಳ್ಳೋರು. ಈಗ ಬಸ್ ಬಿಟ್ಟಿದ್ದಾರೆ. ಬರೀ 24 ರೂಪೀಸನ್ನು ತೊಗೊಳ್ತಾರೆ. ಲೇಡೀಸ್ಗಂತೂ ಫ್ರೀ ಇದೆ ಈಗ ತಕ್ಷಣಕ್ಕೆ. ಆರಾಮಾಗಿ ಹೋಗಿ ಬರ್ಬೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಒಂಥರ. ಅಲ್ಲೋದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಹಾಗಾಗಿ ನೀವು ಹೋಗಿ ಬಂದು ನೀವು ನಿಮ್ಮ ಹರಕೆನ ಹುಷಾರಿಲ್ಲದೆ ಇರೋ ಮಾತ್ರೆಗಳೆಲ್ಲ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನನಗೆ ಆ ಮಾತ್ರೆ ತೊಗೊಳೋದ್ರಿಂದ ತೊಗೊಳೋದು ನಿಲ್ಲಿಸಪ್ಪ ದೇವ್ರೆ ಅಂತ ಖಂಡಿತ ಅವ್ರನ್ನೂ ವಿಚಾರಿಸ್ದೆ, ನಾನು ಏನಕ್ಕೆ ಕಟ್ಟಿದ್ದೀರ ಮಾತ್ರೆನ ಅಂತ. ಆಮೇಲೆ ನನಗೆ ಹುಷಾರು ಮಾತ್ರೆ ತೊಗೊಂಡು ಸಾಕಾಗಿದೆ, ನನಗೆ ವಾಸಿ ಆದರೆ ಸಾಕಪ್ಪ ಅಂತ ಮಾತ್ರೆಗಳು ಕಟ್ತಾಯಿದ್ದೀವಿ ಅಂತ ಹೇಳಿದ್ರು. ಖಂಡಿತ ನನಗೆ ವಾಸಿಯಾಗಿದೆ. ನಂದು ಯಾವ್ಯಾವ ಮಾತ್ರೆ ಯೂಸ್ ಮಾಡ್ತೇನೆ ಎಲ್ಲ ತೊಗೊಂಬಂದು ಕಟ್ತಾಯಿದ್ದೀನಿ. ಖಂಡಿತ ಅದು ನನಗೆ ನನಗೆ ಈ ಕಾಯಿಲೆ ಕ್ರಮೇಣ ಕಡಿಮೆ ಆಗಿದೆ. ಮಾತ್ರೆಗಳು ಖಂಡಿತ ಸ್ಟಾಪ್ ಮಾಡೋ ಸ್ಟೇಜಲ್ಲಿದೆ. ಡಾಕ್ಟ್ರು ಹತ್ರ ಟೆಸ್ಟ್ ಮಾಡಿದಾಗ ಮೊದಲಿಗೂ ಇವಾಗೂ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಅಂತಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಖುಷಿನೂ ಆಯಿತು. ಯಾಕೆಂದರೆ ಆ ದೇವತೆ ಪವಾಡ ಹೇಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಬರೀ ತೆಂಗಿನಕಾಯಿ ಕಟ್ತಾರೆ. ತೆಂಗಿನಕಾಯಿ ಮರಗಳಿಗೆಲ್ಲನೂ ದೊಡ್ಡ ಆಲದ ಮರ ಇದೆ, ಅದಕ್ಕೆ ತೆಂಗಿನಕಾಯಿ ಕಟ್ತಾರೆ. ತೆಂಗಿನಕಾಯಿ ಕಟ್ಟಿ ಅದನ್ನು ಅವ್ರು ಏನು ಬೇಡ್ಕೊತಾರೆ, ಒಂದು ಹರಕೆಗೆ ಒಂದು ತೆಂಗಿನಕಾಯಿ 9 ವಾರ ಬರಬೇಕಂತೆ. ಒಂದು ಹರಕೆನ
ಒಂದು ತೆಂಗಿನಕಾಯಲ್ಲಿ ಒಂದರಕೆ ಮಾತ್ರ ಮಾಡ್ಕೋಬೇಕು. ಮತ್ತು ಆ ಹರಕೆ ಮುಗಿದ್ಮೇಲೆ ನೆಕ್ಸ್ಟ್ ಹರಕೆ ಬೇಕು ಅಂದರೆ ನೆಕ್ಸ್ಟ್ ತೆಂಗಿನಕಾಯಿ ಕಟ್ಟಿ ಆ ಇನ್ನೊಂದು ಹರಕೆನ ಈಗ ದೇವಿ ಹತ್ರ ಹೇಳ್ಕೊಂಡು ಆ ಪ್ರದಕ್ಷಿಣೆ ಹಾಕ್ಬೇಕು. 9 ಪ್ರದಕ್ಷಿಣೆ ಹಾಕಬೇಕು. ಆಲದ ಮರ ಸುತ್ತ 9 ಪ್ರದಕ್ಷಿಣೆ ಹಾಕಿ ಅದಕ್ಕೆ ಕಟ್ಟಿಬಿಟ್ಟು ಬರಬೇಕು. ಹರಕೆ ಮಾಡಿಕೊಂಡು ಶುದ್ಧ ಮನಸ್ಸಿಂದ ಹೋಗಿ ಕಟ್ಬಿಟ್ಟು ಬಂದರೆ ಖಂಡಿತ ನೆರವೇರುತ್ತೆ. ನೆರವೇರಲ್ಲಿರೋರು ಪ್ರತಿಯೊಬ್ಬರು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಬೆಲ್ಲದ ಆರತಿ ಮಾಡ್ತಾರೆ, ಆಮೇಲೆ ನಿಂಬೆಹಣ್ಣಿನ ಆರತಿ ಮಾಡ್ತಾರೆ, ಮತ್ತು ಕುಂಬಳಕಾಯಿದು ಆರತಿ ಮಾಡ್ತಾರೆ, ಮತ್ತು ಅಕ್ಷತೆಯಲ್ಲಿ ಎಳ್ಳು ದೀಪಗಳು ಅದು ಮಾಡ್ತಾರೆ. ಖಂಡಿತ ಫ್ರೆಂಡ್ಸ್, ಎಲ್ಲ ಯಾವ್ಯಾವ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಯಾವ್ಯಾವ ಖುಷಿ ಅನಿಸುತ್ತೋ ಎಲ್ಲ ಮಾಡ್ತಿದ್ದಾರೆ. ಖಂಡಿತ ನೋಡಿ, ಇದು ಗರ್ಭಗುಡಿ ದೇವತೆ ನೋಡಿರಿ, ದೇವರಿರೋ ಜಾಗ ಇದು, ಮೂಲ ಜಾಗ ಇದು ನೋಡಿ. ಪೂಜೆ ಮಾಡ್ತಿದ್ದಾರೆ. ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ತಕ್ಷಣಕ್ಕೆ ನೋಡಿ. ಪೂಜೆ ನಮ್ಮ ಗರ್ಭಗುಡಿ ಅಲ್ಲಿ ನಿಲ್ಲಕ್ಕೆ ಬಿಡೋದಿಲ್ಲ ತುಂಬ ಹೊತ್ತು, ಯಾಕಂದರೆ ಕ್ರೌಡ್ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತಲ್ಲ. ಹಾಗಾಗಿ ಇಲ್ಲಿ ನೋಡಿ, ನಿಂಬೆಹಣ್ಣು ದೇವತೆ ಮೈ ಮೇಲೆ ಇಟ್ಟರು ನಿಂಬೆಹಣ್ಣು ಕೊಡ್ತಾಯಿದ್ದಾರೆ. ಒಂದು ನಿಂಬೆಹಣ್ಣು 20 ರೂಪಾಯಿ ಅಂತೆ. ಕೊಟ್ಟರು ಪರವಾಗಿಲ್ಲ ಫ್ರೆಂಡ್ಸ್. ನಮ್ಮ ಸಮಸ್ಯೆಗೆ ಪರಿಹಾರ ಆಗೋದಿದ್ರೆ ಖಂಡಿತ ಹೊಸ ಗಾಡಿ ತೊಗೊಂಡು ಏನೇ ತೊಗೊಂಡ್ರು ಇಲ್ಲಿ ಬಂದು ತೊಗೊಂಡೋಗ್ತಾರೆ. ಚಕ್ರಕ್ಕೆಲ್ಲ ಇಟ್ಬಿಟ್ಟು ನಿಜವಾಗ್ಲೂ ಎಷ್ಟೋ ಅವ್ರು ಹೇಳ್ತಾರೆ, ನಿಜವಾಗ್ಲೂ ನಮಗೆಲ್ಲ ನಾವು ಅಂದ್ಕೊಂಡಿದ್ದೆ ಎಲ್ಲ ಆಗಿದೆ. ನಾವು ಬರೀ 9 ವಾರ ಬಂದು ಹೋಗೋಣ ಸಾಕು, ತುಂಬ ದೂರ ಇದೆ ಅಂದ್ಕೊಂಡ್ವಿ. ಇಲ್ಲ, ನಾವಿರೋವರೆಗೂ ನಮಗೆ ಎಷ್ಟು ದಿನ ಸಾಧ್ಯವಾದ್ರೆ ಅಷ್ಟು ದಿವಸ ನಾವು ಹೋಗ್ತೀವಿ. ಖಂಡಿತ ಯಾಕೆ ಬರಬಾರ್ದು? ನಮ್ಮ ಕೆಲಸ ಇಷ್ಟು ಈಸಿಯಾಗಿ ನೆರವೇರಿದೆ, ಯಾಕೆ ಬರಬಾರ್ದು ಅಂತ ಅವರೇ ಇದು ಮಾಡ್ತಾರೆ. ಮತ್ತು ಬೆಲ್ಲದ ಆರತಿ ಮಾಡೋದು ಯಾಕೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮೃದ್ಧಿಯಾಗಿರಲಿ ಅಂತ, ಸಿಹಿಯಾಗಿರಲಿ ಜೀವನ ಅಂತ ಮಾಡ್ತಾಯಿದ್ವಿ. ಖಂಡಿತ ನಾವು ಅಂದ್ಕೊಂಡಿದ್ದಾಗಿದೆ, ಅದಕ್ಕೆ ಮಾಡ್ತಾಯಿದ್ದೀವಿ. ನಮ್ಮದು ಕಾಯಿ ಕಟ್ಟಿದ್ದೆಲ್ಲ ಮುಗೀತು. ಈಗ ಬೆಲ್ಲದ ಆರತಿ ಮಾಡ್ತಾಯಿದ್ದೀವಿ. ಮತ್ತು ಕಾಯಿ ಕಟ್ಟಿ 9 ವಾರ ಮುಗಿದ್ಮೇಲೆ ಆ ಬೆಲ್ಲದ ಆರತಿ, ದೀಪದ ಆರತಿ ಅಕ್ಕಿ ತಂಬಿಟ್ಟು ದೀಪದ ಆರತಿ ಮಾಡ್ತಾರೆ, ಬೆಲ್ಲದ ಆರತಿ ಮಾಡ್ತಾರೆ. ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಅದರಿಂದ ಆರತಿ ಮಾಡ್ತಾರೆ. ಅದರಲ್ಲಿ ದೀಪ ಮಾಡ್ತಾರೆ. ನಿಂಬೆಹಣ್ಣಿನ ದೀಪ ಹಾಕ್ತಾರೆ, ಅಂಟಿಸ್ತಾರೆ. ಆಮೇಲೆ ಸುಮಾರು ಅಲ್ಲಿ ಅನ್ನದಾಸೋಹನೂ ಇದೆ. ತುಂಬಾ ಯಾವುದಕ್ಕೂ ಏನು ಸಮಸ್ಯೆ ಎಲ್ಲ, ಹೋಗೋಕ್ಕೆ ಬರೋಕ್ಕೆ ಊಟಕ್ಕೆ ಎಲ್ಲಕ್ಕೂ ಪೂಜೆ ಇನ್ನೊಂದು ಎಲ್ಲ ತುಂಬ ಅನುಕೂಲವಾಗಿದೆ. ಆಮೇಲೆ ದೇವತೆ ಅಂತೂ ನಿಜವಾಗ್ಲೂ ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಖಂಡಿತ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಅದು ಮೇಲ್ಗಡೆ ಅಲ್ಲಿಂದ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಬರ್ಬೋದು. ಮೇಲೆ ಹತ್ತಿದ್ವಿ, ಗರ್ಭಗುಡಿಯಿಂದ ಬಂದು ಮೇಲೆ ಹತ್ತಿ ನೋಡಿರಿ. ನಾನು ಮೇಲೆ ಹತ್ತಿದ್ದೀನಿ. ನಾನು ಪಾದಕ್ಕೆ ನಮಸ್ಕಾರ ಮಾಡಿ ಪಾದದ ಮೇಲೆ ಹೂವನ್ನು ತಲೆಗೆ ಇಟ್ಕೊಂಡು ಬಂದು ಕೆಳಗೆ ಅಲ್ಲಿನೂ ಪಾದದ ಹತ್ರ ಇಟ್ಟಿರೋ ನಿಂಬೆಹಣ್ಣು ತೊಗೊಂಡ್ರೆ ತುಂಬ ಒಳ್ಳೆಯದು. ಅಲ್ಲೂ 20 ರೂಪಾಯಿ ಕೊಟ್ಟು ತೊಗೋಬೋದು. ಖಂಡಿತ ಅಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ ತುಂಬ ಜನ ಇದ್ದಾರೆ, ತೊಗೊಳಕ್ಕಾಗಲ್ಲ ಮರ್ತೆ ಅಂದರೆ ಇಲ್ಲೂ ತೊಗೋಬೋದು. ಇಲ್ಲಿ ತೊಗೊಂಡು ಮಾಡ್ಬೋದು. ಖಂಡಿತ ನಾನು ತೊಗೊಂಡು ನಮ್ಮ ಮನೆ ಬಾಗಿಲಿಗೆ ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ. ಒಂದು ಬಾಗಿಲಿಗೆ ಹಚ್ಚಿ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲನೂ ಆಗುತ್ತೆ. ಇನ್ನು ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ಖಂಡಿತ ನನಗೂ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ. ಖಂಡಿತ ನೆಕ್ಸ್ಟ್ ನನಗೆ ನೋಡೋಣ ಏನಾಗಿದೆ. ನಾನು ಅಂದ್ಕೊಂಡಿದ್ದಾಗ ಆದರೆ ಖಂಡಿತ ನಾನು ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ ಸಾಧ್ಯವಾದಾಗೆಲ್ಲ ಹೋಗಿ ಬಂದು ನಾನು ನನ್ನ ಏನೇನು ಕೋರಿಕೆಗಳಿದೆ, ನನ್ನ ಸಮಸ್ಯೆಗಳೇನಿದೆ ಎಲ್ಲರೂ ಸುಭಿಕ್ಷವಾಗಿರಲಿ, ನಮಗೂ ನಾನು ಎಲ್ಲರ ಬಗ್ಗೆನೂ ಕೇಳಿಕೊಂಡೆ. ನಮ್ಮ ಮನೆ ಬಗ್ಗೆ ಎಲ್ಲರ ಬಗ್ಗೆನೂ, ನಮ್ಮ ಸುತ್ತಮುತ್ತ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿದ್ದರೆ ಇದು ಚೆನ್ನಾಗಿರುತ್ತೆ ನೋಡಿ. ದೇವತೆ ಖಂಡಿತ ಎಲ್ಲ ಮಂತ್ರಗಳೆಲ್ಲ ಅದರದ್ದು ಇದು ಕಾಟೇರಮ್ಮದು ಮಂತ್ರ ಇದೆ. ಅದನ್ನು ಹೇಳ್ಕೊಂಡು ಕಟ್ಟಿದ್ರೆ ತೆಂಗಿನಕಾಯಿ ಇನ್ನೂ ಒಳ್ಳೆಯದಂತೆ, ತುಂಬ ಒಳ್ಳೆಯದಂತೆ ನೋಡಿ. ಈಗ ಇಳಿತಾ ಇದ್ದೀನಿ ನಾನು ಮೇಲೆ ಇದಕ್ಕೆ ಹೋಗಿದ್ದು. ನಾನು ಅದನ್ನು ಇಳಿದು ಬಂದು ದೀಪ ಬೆಳಗಕ್ಕೆ ಬರ್ತಾಯಿದ್ದೀನಿ ಇಲ್ಲಿ. ಆಮೇಲೆ ದೀಪ ಬೆಳಗೋಣ ಅಂತ ನಾನು ದೀಪ ತೊಗೊಂಡು ಅಲ್ಲಿಟ್ಟಿಬಿಟ್ಟು ಮೇಲೆ ಒಳಗೆ ಬಂದು ದೀಪ ಬೆಳಗ್ತಾಯಿದ್ದೀನಿ. ಅಮ್ಮಂಗೆ ದೇವಿಗೆ ದೀಪ ಬೆಳಗಿ ನಾನು ನಿಂಬೆಹಣ್ಣಿಂದು, ತಂಬಿಟ್ಟದು ಮತ್ತು ಕುಂಬಳಕಾಯಿದು 3 ಬೆಳಗಿದ್ದೀನಿ. ತುಂಬ ನನಗೆ ನಿಜವಾಗ್ಲೂ ಅಲ್ಲಿ ಇದ್ದಾಗ ಎಷ್ಟು ಮೈಂಡ್ ಒಂಥರ ಖುಷಿ ಆಗುತ್ತೆ ಅಂದರೆ, ಮನಸ್ಸು ತುಂಬ ಪೀಸ್ಫುಲ್ಲಾಗಿರುತ್ತೆ. ಬೇರೆ ಯಾವುದೇ ಥಾಟ್ಸ್ ಬರೋಲ್ಲ, ಯಾವುದೇ ಯೋಚನೆ ಬರೋಲ್ಲ, ಬೇಡದೇ ಇರೋ ಯೋಚನೆಗಳೇನು ಬರೋಲ್ಲ.
ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿರಿ. ಇದು ಇದು ಬೆಲ್ಲದ್ದು ಆಯಿತು, ನಿಂಬೆಹಣ್ಣಿಂದ ಆಯಿತು, ಕುಂಬಳಕಾಯ್ದೊಂದು ಅಂಟಿಸಿದ್ದೀನಿ. ಅದು 3 ದೀಪನೂ ಬೆಳಗಿದ್ದೀನಿ ನಾನು. ಅದು ಅಡಿಕೆ ತಟ್ಟೆಯಲ್ಲಿ ಇಟ್ಕೊಂಡು ಬೆಳಗಿದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ನೆಕ್ಸ್ಟ್ ಈಗ ಒಂದೊಂದು ಟೈಮ್ ಒಂದೊಂದು ಮಾಡ್ಕೊಂಬರ್ಬೋದು. ನಾನು 3 ಬೆಳಗಿದೆ, ಯಾಕೆಂದರೆ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು ಗೊತ್ತಿಲ್ಲ. ಒಂದೊಂದು ಟೈಮ್ ಒಂದೊಂದು ಬೆಳಗಿದ್ರು ಸಾಕಂತೆ. ಅದಕ್ಕೆ ಹೋಗಿ ಬೆಳ್ಕೊಂಡು ಬಂದಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಖಂಡಿತ ನಾನು ಸಾಧ್ಯವಾದಾಗೆಲ್ಲ ಹೋಗಿ ಬರ್ತೀನಿ. ಅಮ್ಮನವ್ರು ನಂಬಿದ್ರೆ ಯಾವುದು ದೇವತೆ ನಂಬಿದ್ರೆ ಯಾರೂ ಇದಾಗಲ್ಲ. ನೋಡಿ ತೆಂಗಿನಕಾಯಿ ಕಟ್ಟಿರೋದು ನೋಡಿ ಫ್ರೆಂಡ್ಸ್, ಎಷ್ಟು ಕಟ್ಟಿದ್ದಾರೆ ಅಂತ. ದೇವತೆ ಸುತ್ತಲೂ ತೆಂಗಿನ ಮರ, ನಾನಿದ್ರ ಸುತ್ತು ಬರ್ತಾಯಿದ್ದೀನಿ, ಸ್ವಲ್ಪ ತೋರಿಸಿದ್ದೀನಿ ನೋಡಿರಿ. ಫುಲ್ಲು ಇದು ಆಲದ ಮರದ ಸುತ್ತ ಕಟ್ಟಿರೋ ತೆಂಗಿನಕಾಯಿಗಳಿದು. ಎಷ್ಟಿದೆ, ಎಷ್ಟು ಸಾವಿರ, ಎಷ್ಟು ಕೋಟಿ ತೆಂಗಿನಕಾಯಿ ಇದು, ನಿಜವಾಗಿ ಕೌಂಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಇದೆ. ಇನ್ನು ಒಳಗಡೆ ಲೇಯರ್ ಬೈ ಲೇಯರು ರೌಂಡ್ಸ್ ಇದೆ ಇನ್ನೂ ಒಳಗಡೆ. ಅದು ಎಷ್ಟಿದೆಯೋ ಗೊತ್ತಿಲ್ಲ, ಅಷ್ಟು ಕೌಂಟ್ ಮಾಡೋಕ್ಕಾಗದೇ ಇರೋಷ್ಟು ತೆಂಗಿನಕಾಯಿ ಇದೆ ಫ್ರೆಂಡ್ಸ್. ಅಷ್ಟು ಜನ ಹರಕೆ ತೀರಿಸ್ಕೊಂಡಿದ್ದಾರೆ. ಖಂಡಿತ ಹೋಗಿ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.